ಗುರುಗಳೇ, ಇವತ್ತು ನಾನು ಕೇಳ್ತಿರೋ ಪ್ರಶ್ನೆ, ದಯಮಾಡಿ ಈ ಕಾರ್ಯಕ್ರಮ ನೋಡ್ತಿರೋಂಥ ವೀಕ್ಷಕರಲ್ಲಿ ಒಂದು ಪ್ರಾರ್ಥನೆ, ಏನು ಉದ್ದಟತನ ಇದು, ಯಾಕೆ ಈ ರೀತಿಯ ಪ್ರಶ್ನೆ ಅಂತ ದಯವಿಟ್ಟು ಭಾವಿಸ್ಕೊಳ್ಬೇಡಿ. ಇದು ನಾನು ನಂಬ್ತೀನಿ, ನಾನು ಮಾಡ್ತೀನಿ. ಆದರೆ ಕೆಲವರು ಯಾರು ನಾಸ್ತಿಕ ತತ್ವವನ್ನು ಪರಿಪಾಲಿಸ್ತಾರೆ ಅವರ ಒಂದು ಮನದ ಮಾತು. ಹಾಗಾಗಿ ನಾನು ಗುರುಗಳನ್ನು ಕೇಳಿದ್ರೆ ಸೂಕ್ತ, ಅವರ ಬಾಯಿಂದ ಶಂಕದಿಂದ ಬಂದ್ರೇ ತೀರ್ಥ ಅನ್ನೋ ಕಾರಣಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಹೀಗೆ ಅಂದರೆ ಆಸ್ತಿಕ ನಾಸ್ತಿಕರಿಬ್ಬರು ಒಬ್ಬರು ಹತ್ರ ಹೋಗಿದ್ರಂತೆ. ಒಬ್ಬರಿಗೆ ನಂಬಿಕೆ ಇಲ್ಲ, ಆದರೂ ಹೆಂಡತಿ ಆಸ್ತಿಕಳು, ಗಂಡ ನಾಸ್ತಿಕ. ಬಲವಂತ ಮಾಡಿ ಕರ್ಕೊಂಡು ಹೋಗಿದ್ದಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ರಂತೆ, ನಿಮ್ಮ ಜಾತಕದಲ್ಲಿ ಇದೇನೋ ತೊಂದರೆ ಇದೆ, ದಯವಿಟ್ಟು ರುದ್ರಾಭಿಷೇಕ ಮಾಡಿಸಿ ಅಂತ. ಹೆಂಡತಿಯೇನೋ ನಂಬ್ಕೊಂಡು ಬಂದಿದ್ದಾಳೆ, ಆದರೆ ಗಂಡನಿಗೆ ಅದರಲ್ಲಿ ನಂಬಿಕೆ ಇಲ್ಲ. ಓಹೋ, ಶಿವನಿಗೆ ಅಲ್ಲಿ ರುದ್ರಾಭಿಷೇಕ ಮಾಡಿಬಿಟ್ರೆ ಜೀವನದಲ್ಲಿ ಹತ್ಕೊಂಡಿರೋ ಬೆಂಕಿ ನಂದೋಗ್ಬಿಡುತ್ತಾ, ಅದಕ್ಕೂ ಇದಕ್ಕೂ ಏನು ಸಂಬಂಧ, ಅದು ಹೇಗೆ ವರ್ಕ್ ಆಗತ್ತೆ ಅನ್ನೋ ಪ್ರಶ್ನೆಯನ್ನು ಆಕೆಗೆ ಹಾಕಿದ್ರಂತೆ. ಆಕೆ ನನಗೆ ಕೇಳಿದ್ರು, ನಿಮ್ಮ ಆಚಾರ ವಿಚಾರ ವಿಭಾಗದಲ್ಲಿ ಇದನ್ನು ಕೇಳಬಹುದಾ ಅಂತ. ಅದಕ್ಕೆ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಗುರುಗಳು. ಇದು ನಮ್ಮಲ್ಲಿ ಜನರಿಗೆ ಇದೊಂದು ಮೂರ್ಖತನ ಇದೆ. ನಾವೊಂದು ಚೂರು ಸ್ವಲ್ಪ ಅದರನ್ನ ಕಠಿಣವಾಗಿ ಹೇಳೋದು ಅನಿವಾರ್ಯತೆ ಇದೆ. ಯಾರು ತಪ್ಪಾಗಿ ತಗೊಳ್ಬೇಕಾದ ಅಗತ್ಯ ಇಲ್ಲ. ಒಂದೊಮ್ಮೆ ನಾನು ಹೇಳಿದ್ದು ನಿಮಗೆ ಅಂತ ಹೇಳಿ ನಿಮ್ಗೆ ಅನಿಸಿದ್ರೆ ತಿದ್ಕೊಳ್ಳಿ, ಒಳ್ಳೇದಲ್ವಾ? ಬಹಳ ಮುಖ್ಯವಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು ನಾವು. ಪ್ರಪಂಚದಲ್ಲಿ ಯಾವುದೇ ಘಟನೆ ಕಾರಣವಿಲ್ಲದೆ ನಡೆಯಲ್ಲ. ಪ್ರತಿಯೊಂದು ಘಟನೆಯ ಹಿಂದೆ ಒಂದು ಕಾರಣ ಇರುತ್ತೆ. ಅರ್ಥ ಆಯ್ತಲ್ಲ? ಹಾಗಾಗಿ ನಮ್ಮ ಜೀವನದಲ್ಲೂ ಅನೇಕ ಘಟನೆಗಳು ಒಂದಕ್ಕೊಂದು ಲಿಂಕ್ ಇದ್ದೇ ಇರುತ್ತದೆ. ಹಾಗಾಗಿ ಎಷ್ಟೋ ಸಂದರ್ಭ ಜ್ಯೋತಿಷ್ಯ ಅಂತಕ್ಕಂಥದ್ದು, ಅದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ರೀತಿಯ ಚಿಂತನೆ ಅಂತಕ್ಕಂಥದ್ದು ನಡೆದಾಗ ಫಲಭಾಗದಲ್ಲಿ ಬರ್ತದೆ. ಈಗ ನೀವು ಉದಾಹರಣೆಗೆ ರುದ್ರಾಭಿಷೇಕದ ಬಗ್ಗೆ ಕೇಳಿದ್ರಿ ಅಲ್ವಾ? ರುದ್ರಾಭಿಷೇಕ ಅಂತಕ್ಕಂಥದ್ದು ಮಂತ್ರಪೂರ್ವಕವಾಗಿ ಮಾಡ್ತಕ್ಕಂಥ ಒಂದು ಶಿವನ ಅಭಿಷೇಕದ ಒಂದು ಕಥೆ. ಇಲ್ಲಿ ಅದಕ್ಕೂ ಇದಕ್ಕೂ ಏನು ಸಂಬಂಧ ಗುರುಗಳೇ ನೀವು ಹೇಳ್ತಿರಲ್ಲ ಅಂತಂದರೆ, ಶಿವನ ಆಕಾರವನ್ನು ನಾವು ಒಂದ್ಸಾರಿ ಲಿಂಗವನ್ನು ಗಮನಿಸಬೇಕು. ಆ ಲಿಂಗ ಅಂತಕ್ಕಂಥದ್ದು ವಿಶ್ವರೂಪದ ಆಕಾರ, ಅದು ವಿಶ್ವದ ಒಂದು ಆಕಾರ ಇರ್ತಕ್ಕಂಥದ್ದು. ಅದರ ಒಳಗಡೆಗೆ ಈಗ ನಾವು ಬೇರೆ ಕಡೆ ಅಟಾಮಿಕ್ ಸ್ಟೇಷನ್ಸ್ ಅಂತ ಇವತ್ತೇನು ಹೇಳ್ತೇವಲ್ಲ, ಪರಮಾಣು ಕೇಂದ್ರಗಳು, ಅದರ ಮೂಲವಾಗಿರ್ತಕ್ಕಂಥ ನ್ಯೂಕ್ಲಿಯರ್ ರಿಯಾಕ್ಷನ್ ನಡೀತಕ್ಕಂಥ ಕ್ರಿಯೆ ನಡೀತಕ್ಕಂಥ ಒಂದು ಸ್ಥಾನ ಏನಿದೆಯಲ್ಲ, ಅದು ಹೊರಗಿನ ಕವಚವನ್ನು ಒಂದ್ಸಾರಿ ಗಮನಿಸಿ. ಸೇಮ್ ನನ್ಗದೇ ನೆನಪಾಯ್ತು. ಹೌದಾ? ಯಾಕೆ ಅಂತಂದರೆ ಶಕ್ತಿ ಅಂತಕ್ಕಂಥದ್ದು ವಿಚಿತ್ರವಾಗಿ ಅಥವಾ ಅತ್ಯಂತ ಹೆಚ್ಚು ತೀವ್ರವಾಗಿರ್ತಕ್ಕಂತಹ ಶಕ್ತಿಯ ಸಂಚಾರ ಎಲ್ಲಾಗ್ತದೆಯೋ ಅದನ್ನು ನಿಯಂತ್ರಣ ಮಾಡತಕ್ಕಂತಹ ಒಂದು ಆ ಕವಚ ಅಂತಕ್ಕಂಥದ್ದು ಶಿವಲಿಂಗದ ಮಾದರಿಯಲ್ಲಿಯೇ ಇರಬೇಕು. ಕಾರಣ ಏನು ಅಂದರೆ ಶಕ್ತಿ ಅಲ್ಲಿಯೇ ಸಂವಹನವಾಗ್ತಕ್ಕಂಥದ್ದು. ಮತ್ತು ಎಲ್ಲರಿಗೂ ಚೆನ್ನಾಗಿ ಗೊತ್ತು, ಶಕ್ತಿ ಉತ್ಪತ್ತಿಯಾದಾಗ ಬೆಂಕಿ ಹೆಚ್ಚಾಗ್ತದೆ, ಬಿಸಿ. ಅದು ಶಕ್ತಿ ಅಂತಕ್ಕಂಥದ್ದು ಬಿಸಿ. ಯಾವುದೇ ಒಂದು ಶಕ್ತಿ ಉತ್ಪತ್ತಿ ಆಗುವಾಗ ಘರ್ಷಣೆ ಆಗಲೇಬೇಕು. ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ಗಳ ಘರ್ಷಣೆಯಿಂದಾಗಿ ಬಿಸಿ, ಅದರಿಂದಾಗಿ ಶಕ್ತಿ ಉತ್ಪತ್ತಿ. ಆ ಬಿಸಿ ಅಂತಕ್ಕಂಥದ್ದು ಶಕ್ತಿ ಆಗದೇ ಇದ್ದರೆ ತಾಪವಾಗ್ತದೆ ಮತ್ತು ಉರಿತದೆ, ಸುಡುತ್ತದೆ ಅದು ಜೀವನವನ್ನ. ಆ ಸುಡುವುದನ್ನು ತಪ್ಪಿಸಲಿಕ್ಕೆ, ಸುಡುವುದು ಎರಡು ಥರದಲ್ಲಿ ಸುಡುತ್ತದೆ. ಆಧ್ಯಾತ್ಮಿಕವಾಗಿ ಸುಡೋದು ಅಂತಂದರೆ ಲೌಕಿಕವಾಗಿರ್ತಕ್ಕಂಥ ಜೀವನವನ್ನು ಹಾಳು ಮಾಡ್ಕೊಳ್ಳೋದು ಅಲ್ದಲೆ ಆಧ್ಯಾತ್ಮಿಕವಾಗಿ ದಾರಿ ತಪ್ಪತಕ್ಕಂಥದ್ದು. ಇದನ್ನು ನಿಯಂತ್ರಿಸ್ತಕ್ಕಂಥದ್ದು ಹೇಗೆ ಅಂದರೆ ಸಾಂಕೇತಿಕವಾಗಿ ಇಲ್ಲಿ ಶಿವಲಿಂಗವನ್ನು ನಾವು ನೋಡಬೇಕು. ಮತ್ತು ಶಿವತತ್ವ ಅಂತಕ್ಕಂಥದ್ದು ವಿಶ್ವವ್ಯಾಪಿ ಆಗಿರ್ತಕ್ಕಂಥ ಶಕ್ತಿಯನ್ನು ಅನೇಕ ರೂಪದಲ್ಲಿ ನಾವು ನೋಡುವಾಗ ಶಿವನ ರೂಪದಲ್ಲೂ ಒಂದು ನೋಡ್ತಕ್ಕಂಥದ್ದು. ಯಾಕೆಂತಂದ್ರೆ ನಮಗೆಲ್ಲರಿಗೂ ಗೊತ್ತು, ಸೂರ್ಯ, ಗಣಪತಿ, ಅಂಬಿಕಾ, ಶಿವ, ವಿಷ್ಣು ಅನ್ನುವಂಥ ಪಂಚತತ್ವಾತ್ಮಕವಾಗಿ ನಾವು ದೇವತಾ ಉಪಾಸನೆಯನ್ನು ಮಾಡ್ತೇವೆ. ಯಾವಾಗ ನಾವು ಶಿವನಿಗೆ ರುದ್ರಾಭಿಷೇಕವನ್ನು ಮಾಡ್ತೇವೆ, ಆಂತರಂಗಿಕವಾಗಿ ಆ ಒಂದು ತತ್ವಗಳು, ಆ ಒಂದು ಮಂತ್ರಗಳು ನಮ್ಮ ಒಳಗೆ ಇರತಕ್ಕಂಥ ಶಿವತತ್ವವನ್ನು ಶಾಂತ ಮಾಡ್ತವೆ. ಉಗ್ರವಾಗಿರ್ತಕ್ಕಂಥ ನಮ್ಮೊಳಗಿನ ಶಿವತತ್ವಗಳು. ಮೊದಲನೇ ಸಾಲು ರುದ್ರಾಭಿಷೇಕ ಅಂತ ನೀವು ಹೇಳಿದ್ರಲ್ಲಪ್ಪ, ರುದ್ರಾಭಿಷೇಕದ ಮೊದಲನೇ ಸಾಲು ನಮಸ್ತೆ ರುದ್ರ ಮನ್ಯವೇ ಉತ ಇಷವೇ ನಮಃ. ನಮಸ್ತೆ ರುದ್ರಮನ್ಯವ ಉತೋತ ಇಷವೇ ನಮಃ. ನಮಸ್ತೆ ಅಸ್ತು ಧನ್ವನೇ ಬಾಹುಭ್ಯ ಮುತತೆ ನಮಃ ಅಂತ ಶುರುವಾಗುತ್ತೆ. ರುದ್ರಾಭಿಷೇಕ
ಮಾಡಿಸ್ತೀವಿ ಅಂತ ಇಟ್ಕೊಳ್ಳಿ, ಚೀಟಿ ಬರೆಸ್ಬಿಟ್ಟು ನೀವು ಮಾಡಿ ನಾವು ಆಮೇಲೆ ಬರ್ತೀವಿ ಅಂತ ಹೇಳಿ ಆಮೇಲೆ ಬಂದು ಪ್ರಸಾದ ತಗೊಳಕ್ ಬಂದ್ರೆ ಅದು ಸರಿನಾ? ಶ್ರುತಂ ಹರತಿ ಪಾಪಾನಿ ತಥಾರೋಗ್ಯಂ ಪ್ರಯಚ್ಛತಿ. ನೀವು ಯಾವುದೇ ಒಂದು ಮಂತ್ರ ಭಾಗವನ್ನ ಪುರೋಹಿತರಿಗೆ ಜವಾಬ್ದಾರಿ ಕೊಟ್ಟು ಸಂಕಲ್ಪ ಮಾಡಿ ನೀರು ಬಿಟ್ಟು ಹೋಗ್ತೀನಿ ಆಮೇಲೆ ಬಂದು ಪ್ರಸಾದ ತಗೊಳ್ತೀನಿ ಅಂದರೆ ನಿಮಗೋಸ್ಕರ ಅಲ್ಲಿ ಪಠನೆ ಆಗಿರತಕ್ಕಂತಹ ಮಂತ್ರದ ಶ್ರವಣವನ್ನು ಯಾರು ಮಾಡ್ತಾರೆ? ನಿಮಗೆ ಸಿಗ್ತದೆ, ತೀರ್ಥ ಪ್ರಸಾದ ಸಿಗ್ತದೆ, ಅದರಿಂದ ಬೇಕಾಗಿರ್ತಕ್ಕಂತಹ ಶಕ್ತಿ ಏನು ಬೇಕೋ ಅದರಲ್ಲಿ ಸ್ವಲ್ಪ ಭಾಗ ಸಿಗ್ತದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ರಿಸಲ್ಟ್ ನಿಮಗೆ ಸಿಗಬೇಕು, ಫಲಿತಾಂಶ ಬೇಕು, ಫಲ ಬೇಕು ಹೇಳಾದರೆ ಆ ಮಂತ್ರಗಳನ್ನು ಶ್ರವಣ ಮಾಡಲೇಬೇಕು. ಯಾಕೆ ಅಂತಂದರೆ ನಾನು ಯಾವಾಗಲೂ ನನ್ನ ಈ ಧರ್ಮಜ್ಯೋತಿ ಕಾರ್ಯಕ್ರಮದಲ್ಲಿ ಹಿಂದೂ ಅನೇಕ ಸಾರಿ ಹೇಳಿದ್ದೀನಿ, ಮತ್ತು ರಿಪಿಟೇಷನ್ ಆದರೂ ಪರವಾಗಿಲ್ಲ, ಹೇಳೋಣ ವಿಷಯ ಬಂದಾಗ. ಮಂತ್ರಗಳಿಗೆ ಸ್ವರ ಪ್ರಸ್ತಾರ ಇದೆ, ಉದಾತ್ತ, ಅನುದಾತ್ತ, ಸ್ವರಿತ, ಪ್ರಚಯ, ತಾರಕ, ಮಂದ್ರ, ಮಧ್ಯಮ ಅಂತಕ್ಕಂಥ ಪ್ರಸ್ತಾರಗಳು, ಇದ್ರ ಜೊತೆಯಲ್ಲಿ ಲಯ, ಶ್ರುತಿ, ವೇಗ, ಓಘ, ಹೀಗೆಲ್ಲ ಲಕ್ಷಣಗಳಿದೆ. ಈ ಲಕ್ಷಣಗಳನ್ನು ಇಟ್ಟುಕೊಂಡು ಮಂತ್ರವನ್ನು ಹೇಳಿದಾಗ ಆ ಮಂತ್ರದಿಂದ ಶಬ್ದ ತರಂಗಗಳಿಂದ ಶಕ್ತಿ ಉತ್ಪತ್ತಿ ಆಗುತ್ತೆ. ಇದೆಲ್ಲ ಇರೋದಕ್ಕೋಸ್ಕರವಾಗಿ ಅದನ್ನು ಮಾಡಿದರೆ ಖಂಡಿತವಾಗಲೂ ಕೂಡ ಫಲ ಅಂತಕ್ಕಂಥದ್ದು ಇದ್ದೇ ಇದೆ. ಅದನ್ನು ಮಾಡಿದರೆ ಮಾತ್ರ ಗೊತ್ತಾಗುತ್ತೆ, ಹೊರತು ಇದ್ರೆ ಗೊತ್ತಾಗೋದಿಲ್ಲ. ಹಾಗಾಗಿ ನೀವು ಹೇಳೋದೇನಪ್ಪ ಅಂತ ಹೇಳಿದ್ರೆ, ಯಾರಾದರೂ ಜ್ಯೋತಿಷಿಗಳು ಅಥವಾ ಗುರುಗಳು ನಿಮ್ಗೇನಾದರೂ ತೊಂದರೆ ಇದೆ, ರುದ್ರಾಭಿಷೇಕನೋ ಅಥವಾ ಯಾವುದೇ ಅಭಿಷೇಕ ಅಥವಾ ಅರ್ಚನೆ ಮಾಡಿಸಿ ಅಂತ ಹೇಳಿದ್ರೆ ಕಾಟಾಚಾರಕ್ಕೆ ಮಾಡಿಸ್ಬೇಡಿ. ಕಾಟಾಚಾರಕ್ಕೂ ಮಾಡಿಸೋದು ಒಂದೇ ಅಲ್ದಲೆ, ನೀವು ಯಾವ ಅರ್ಚಕರ ಹತ್ರ ನೀವು ಮಾಡಿಸ್ಲಿಕ್ಕೆ ಹೋಗಿರ್ತೀರಲ್ಲ ರುದ್ರಾಭಿಷೇಕ ಪೂಜೆಯನ್ನ, ಆ ಅರ್ಚಕರಿಗೆ ರುದ್ರ ಮಂತ್ರ ಬರ್ತದೆಯಾ ಅನ್ನೋದನ್ನು ಒಂಚೂರು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಇವತ್ತು ಅದು ಬಹಳ ಮುಖ್ಯ ಆಗ್ಬಿಟ್ಟಿದೆ. ಕಾರಣ ಏನು ಅಂತಂದ್ರೆ, ನಮ್ಮಲ್ಲಿ ಅನೇಕರು ಏನು ತಿಳ್ಕೊಂಡಿದ್ದಾರೆ, ನಮ್ಮ ಪುರೋಹಿತರಲ್ಲೇ ಹೇಳ್ತೇನೆ, ನನಗೆ ಯಾವ ಭಯ ಇಲ್ಲ, ನನಗೆ ಯಾವ ಪುರೋಹಿತರು ಭಯ ಇಲ್ಲ, ಸ್ವತಃ ನಾನು ಒಬ್ಬ ಪುರೋಹಿತರು ಹೌದು, ಜ್ಯೋತಿಷಿಯೂ ಹೌದು. ಓಪನ್ ಆಗಿ ಹೇಳ್ತೀನಿ, ಮುಕ್ತವಾಗಿ. ಎಷ್ಟೋ ಜನ ಪುರೋಹಿತರು ಪೌರೋಹಿತ್ಯಕ್ಕೆ ಬಂದಿರತಕ್ಕಂಥವರಿಗೆ ರುದ್ರ ಮಂತ್ರವೇ ಬರಲ್ಲ. ನಮ್ಮ ಜನರಲ್ಲಿ ಅದು ಗೊತ್ತಾಗೋದು ಇಲ್ಲ. ಬಹಳ ಕಷ್ಟ ಇದೆ ಇವತ್ತು ಪರಿಸ್ಥಿತಿ. ಯಾಕೆ ಅಂತಂದ್ರೆ, ದಪ್ಪ ಭಸ್ಮ ತೊಡ್ಕೊಂಡ್ಬಿಟ್ಟು ಕುಂಕುಮ ಹಚ್ಕೊಂಡು ಕುತ್ತಿಗೆಗೆಲ್ಲ ರುದ್ರಾಕ್ಷಿ ಹೇರ್ಕೊಂಡು ಬಣ್ಣ ಬಣ್ಣದ ಬಟ್ಟೆ ಉಟ್ಕೊಂಡು ದೊಡ್ಡ ನಾಟಕ ಮಾಡುವಂಥ ಪುರೋಹಿತರಿಗೆ ಏನು ಬರ ಇಲ್ಲ. ಹಾಗಾಗಿ ಸ್ವಲ್ಪ ಆ ವಿಷಯದಲ್ಲಿ ನಮ್ಮ ಜನರಲ್ಲಿ ತಿಳುವಳಿಕೆ ಬರಬೇಕು. ನಮ್ಮ ಜನರಿಗೆ ಯಾಕೆ ತಿಳುವಳಿಕೆ ಇಲ್ಲ ಅಂತ ಗೊತ್ತಿಲ್ಲ. ಹಾಗಾಗಿ ನಾವು ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ, ತಿಳ್ಕೊಳ್ಳಿಪ್ಪ, ದಯವಿಟ್ಟು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ತಿಳ್ಕೊಳ್ಳಿ, ನಮ್ಮ ಧರ್ಮವನ್ನು ತಿಳ್ಕೊಳ್ಳಿ. ಈ ಧರ್ಮದಲ್ಲಿ ಇರ್ತಕ್ಕಂಥ ಆಚರಣೆಗಳನ್ನು, ಅದ್ರ ಹಿಂದೆ ಇರ್ತಕ್ಕಂಥ ವೈಜ್ಞಾನಿಕತೆಯನ್ನ, ಮನಃಶಾಸ್ತ್ರವನ್ನ, ತತ್ವವನ್ನು ತಿಳ್ಕೊಳ್ಳಿ. ಹಾಗಿದ್ರೆ ನಮ್ದೇನಾದ್ರೂ ಸಮಸ್ಯೆ ಬಗೆಹರಿಲಿಲ್ಲ ಅಂದ್ರೆ ಅರ್ಥ ನಾವು ಸರಿಯಾದವರಿಂದ ಮಾಡಿಸಿಲ್ಲ. ಎರಡು ಕಾರಣ. ಒಂದು, ನಾವು ಸರಿಯಾಗಿ ಭಾಗವಹಿಸಿಲ್ಲದೆ ಇರತಕ್ಕಂಥದ್ದು ಕಾರಣ ಆಗಿರಬಹುದು. ಇನ್ನೊಂದು, ಕಾರ್ಯ ಅಂತಕ್ಕಂಥದ್ದು ಸರಿಯಾಗಿ ನಡೆಯದೇ ಇರತಕ್ಕಂಥ ಕಾರಣಗಳು ಕೂಡ ಇರಬಹುದು. ಎರಡು ಸಾಧ್ಯತೆಗಳು.